ಇಫ್ ಅಟ್ ಆಲ್ ಎನಿ ಪವರ್ ಶೇರಿಂಗ್ ಇಸ್ ದೇರ್ ಇಟ್ ಈಸ್ ಓನ್ಲಿ ವಿತ್ ದಿ ಪೀಪಲ್ ಆಫ್ ಕರ್ನಾಟಕ, ನಥಿಂಗ್ ಎಲ್ಸ್ ಅಂತ ಅವರು ಕಟಗರಿಕಲಿ ಹೇಳಿದ್ದಾರೆ. ಅಷ್ಟು ಹೇಳಿದ ಮೇಲೆ ಎಲ್ಲಿದೆ ಪವರ್ ಶೇರಿಂಗ್ ಅಂತಕ್ಕಂಥದ್ದು? ಅವರು ಏನಾದರೂ ಕೂಡ ಒಂದು ಸ್ವಲ್ಪ ಗೋಡೆ ಮೇಲೆ ಇಟ್ಟಂಗೆ ಅದೆಲ್ಲ ಇದೆ ಮುಂದೆ ಹೇಳ್ತೀವಿ ಅಂತ ಹೇಳಿದ್ರು, ಅಥವಾ ಇಲ್ಲ ನಾವು ಏನೋ ಬೇರೆ ರೀತಿಯೆಲ್ಲ ನಾವು ಯಾವ ಡಿಸೈಡೆಡ್ ಸಮಥಿಂಗ್ ಅಂತ ಹೇಳಿದರೆ, ಏನಾದ್ರು ಸಮ್ ಸಾರ್ಟ್ ಆಫ್ ಕ್ಲೂ ಇದ್ದಿದ್ದರೆ ವೀಕೆಂಡ್ ಅದನ್ನು ಇತ್ತು ಏನೋ ಇರಬಹುದು ಅಂತ ಹೇಳ್ಕೋಬೋದು. ಸೊ ಆ ಥರ ಏನೂ ಇದ್ದಂಗೆ ಅವರ ಸ್ಟೇಟ್ಮೆಂಟಲ್ಲಿ ನನಗೆ ಅನಿಸಿಲ್ಲ. ಮತ್ತು ಈಗಲೂ ಅಷ್ಟೇ ನೋಡಿ, ಕರ್ನಾಟಕದಲ್ಲಿ ನಾನು ಭಾಳಷ್ಟು ಸರಿ ಅಸೆಂಬ್ಲಿಲೂ ಕೂಡ ಭಾಷಣ ಮಾಡುವಾಗ ಹೇಳಿದ್ದೀನಿ, ನಮ್ಮ ರಾಜ್ಯದಲ್ಲಿ 3 ಜನಕ್ಕೆ ಓಟನ್ನು ಟ್ರಾನ್ಸ್ಫರ್ ಮಾಡಿಸೋ ಶಕ್ತಿ ಇರೋದು. ಇನ್ BJP ಇಟ್ ಈಸ್ ಯಡಿಯೂರಪ್ಪ, ಹೌದು. ಇನ್ JDS ಇಟ್ ಈಸ್ ದೇವೇಗೌಡ ಫ್ಯಾಮಿಲಿ, ಇನ್ ಕಾಂಗ್ರೆಸ್ ಇಟ್ ಈಸ್ ಓನ್ಲಿ ಸಿದ್ದರಾಮಯ್ಯ. ಇವರಿಲ್ಲ ಅಂದರೆ ಈ ಪಾರ್ಟಿಗಳೇ ಇರೋದಿಲ್ಲ ಇವು. ಅದರಿಂದ ಸುಮ್ಮನೆ ನಾವು ಯಾವತ್ತೂ ಕೂಡ ಒಂದು ಪಕ್ಷ ಬೆಳಿಬೇಕು ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳು ಯಾರ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ, ಯಾವ ವ್ಯಕ್ತಿಗೆ ಆಶೀರ್ವಾದ ಮಾಡ್ತಾರೆ, ಅವರು ಅಧಿಕಾರದಲ್ಲಿ ಬರಬೇಕೇ ಹೊರತು ಸುಮ್ಮನೆ ಈಗ ನೋಡಿ ನಿಮ್ಗೆ ಹೇಳ್ತೇನೆ, ಅದು ಏನು ನನಗೆ ಸರಿಯಾಗಿ ನಂಬಿಕೆ ಬರ್ತಾ ಇಲ್ಲ. ಈ SM ಕೃಷ್ಣ ಅವ್ರಿಗೂ ಮತ್ತು ವೀರಪ್ಪ ಮೊಯ್ಲಿ ಅವರಿಗೆ ಲೀಡರ್ಶಿಪ್ ಇಶ್ಯೂ ಬರ್ತದೆ. ಹೌದು. ಲೀಡರ್ಶಿಪ್ ಇಶ್ಯೂ ಬಂದಾಗ ಆವಾಗ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ವಾಸ್ ಬಂಗಾರಪ್ಪ. ಈವನ್ ಬಂಗಾರಪ್ಪ ಆಲ್ಸೋ ಸಪೋರ್ಟೆಡ್ SM ಕೃಷ್ಣ. ಹೌದು, ಗೊತ್ತಾಯ್ತಾ? ಮೆಜಾರಿಟಿ ಇಸ್ ಆಲ್ಸೋ ಫಾರ್ SM ಕೃಷ್ಣ. ಏಕಾಏಕಿ ಏಕಾಏಕಿ ಅಲ್ಲಿಂದ ನಮ್ಮ ಕರುಣಾಕರನ್ ಅವರ ಒತ್ತಾಯದ ಮೇಲೆ ನರಸಿಂಹರಾಯರ ಕಾಲದಲ್ಲಿ ವೀರಪ್ಪ ಮೊಯ್ಲಿ ಅವ್ರದ್ದು ಬಂತು. ಅವರಿಗೆ ಬಹಳ ಲಿಮಿಟೆಡ್ ನಂಬರ್ ಆಫ್ MLAs ವರ್ ಸಪೋರ್ಟಿಂಗ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಅವರು CLPನ ಫೇಸ್ ಮಾಡೋಕ್ಕಾಗಲಿಲ್ಲ, ಮತ್ತು ಸರ್ಕಾರನೂ ಕೂಡ ಸರಿಯಾಗಿ ನಡ್ಸೋಕ್ಕಾಗಲಿಲ್ಲ. ಆಮೇಲೆ ಬದಲಾವಣೆ ಆಯಿತು. ಅಂದರೆ ಬದಲಾವಣೆ ಎಲೆಕ್ಷನ್ ಬಂತು, 40 ಸೀಟ್ ಬಂತು. ಅವ್ರ ಕಾಲದಲ್ಲಿ ಅಂತಾರೆ 40 ಸೀಟ್ ಬಂದಿದ್ದು. ಹೌದು, 40 ಸೀಟ್ ಬಂತು. ಸೊ ಹೀಗಾಗ್ಬಿಡ್ತದೆ. ಯಾವಾಗಲೂ ಕೂಡ ಡೆಮೋಕ್ರಸಿನಲ್ಲಿ ಯಾರು ಜನನ ಸಂಪಾದನೆ ಮಾಡಿರ್ತಾರೆ, ಜನ ಯಾರನ್ನು ಅಪೇಕ್ಷೆ ಪಡ್ತಾರೆ ಅಂಥವ್ರನ್ನು ಇಟ್ಕೊಂಡಾಗಲೇ ಮಾತ್ರ ಅಧಿಕಾರ ಕೊಡಬೇಕು, ಪಕ್ಷಗಳಲ್ಲಿ ಅವರಿಗೆ ಗೌರವನೂ ಕೊಡಬೇಕು.